ಬ್ಲಾಕ್ ಬಸ್ಟರ್ ಸಿನಿಮಾ ಅಂತ ಇವಾಗ ಆಲ್ರೆಡಿ ಏನು ಟ್ರೆಂಡ್ ಅಲ್ಲಿ ಇರುವಂತಹ ಕೇಡಿ ಸಿನಿಮಾ ಬರ್ತಾ ಇದೆ. ಜೋಗಿ ಪ್ರೇಮ್ ಅವರು ಈ ಒಂದು ಸಿನಿಮಾ ನಿರ್ದೇಶನ ಮಾಡಿರೋದ್ರಿಂದ ಬಹಳಷ್ಟು ಎಕ್ಸ್ಪೆಕ್ಟೇಷನ್ಸ್ ಕೂಡ ಇದೆ. ಹಲವಾರು ಕ್ರಿಟಿಸಿಸಂ ಕೂಡ ಆ ಒಂದು ಏನು ಸಾಂಗ್ ಗೆ ಬಂದಿತ್ತು. ಇದನ್ನೆಲ್ಲವನ್ನ ಮೆಟ್ಟಿ ನಿಂತು ಧ್ರುವ ಸರ್ಜಾ ಅವರ ಒಂದು ಪಾತ್ರ ಏನಿದೆ ತುಂಬಾ ಆಂಗ್ರಿ ಯಂಗ್ ಮ್ಯಾನ್ ಆ ಒಂದು ಲುಕ್ ಅಲ್ಲಿ ಇತ್ತು. ಅಂದ್ರೆ 2024 ಅಲ್ಲಿ ರಿಲೀಸ್ ಮಾಡ್ಬೇಕಾಗಿರೋ ಒಂದು ಸಿನಿಮಾ ಅವಾಗ್ಲೇ ಈ ಒಂದು ಸಿನಿಮಾಗೆ ಟ್ರೆಂಡ್ ಒಂದು ಸೆಟ್ ಆಗಿತ್ತು. ಸಿನಿಮಾ ಬರ್ತಿದೆ, ಬ್ಲಾಕ್ ಬಸ್ಟರ್ ಆಗುತ್ತೆ ಅಂತ. ಮಾಧ್ಯಮ ನ್ಯೂಸ್ಗೆ ಸ್ವಾಗತ. ನಾನು ಹರ್ಷಿತಾ. ಇನ್ನೇನು ಕೆಲವೇ ದಿನಗಳಲ್ಲಿ ಬ್ಲಾಕ್ ಬಸ್ಟರ್ ಸಿನಿಮಾ ಅಂತ ಇವಾಗ ಆಲ್ರೆಡಿ ಏನು ಟ್ರೆಂಡ್ ಅಲ್ಲಿ ಇರುವಂತಹ ಕೇಡಿ ಸಿನಿಮಾ ಬರ್ತಾ ಇದೆ. ಜೋಗಿ ಪ್ರೇಮ್ ಅವರು ಈ ಒಂದು ಸಿನಿಮಾ ನಿರ್ದೇಶನ ಮಾಡಿರೋದ್ರಿಂದ ಬಹಳಷ್ಟು ಎಕ್ಸ್ಪೆಕ್ಟೇಷನ್ಸ್ ಕೂಡ ಇದೆ. ಇವಾಗ ಆಲ್ರೆಡಿ ಸಿನಿಮಾದ ಏನು ಟೀಸರ್ ಆಗಿರ್ಬೋದು, ಸಾಂಗ್ ಆಗಿರ್ಬೋದು, ಬಹಳಷ್ಟು ಟ್ರೆಂಡಿಂಗ್ ಅಲ್ಲಿ ಇದೆ. ಏನು ಸಿನಿಮಾದ ಶಿವ ಶಿವ ಸಾಂಗ್, ಅದ್ರ ಜೊತೆಗೆ ಸೆಟ್ ಆಗಲ್ಲ ನಂಗು ನಿಂಗು, ಅದರಲ್ಲೂ ಕೂಡ ಆ ಒಂದು ಸಿನಿಮಾದ ಸಾಂಗ್ ಏನಿದೆ ಮಿಕಾಸ್ ಸಿಂಗ್ ಅವರು, ಬಾಲಿವುಡ್ ನ ಸ್ಟಾರ್ ಸಿಂಗರ್ ಆಗಿರುವಂತಹ ಮಿಕಾಸ್ ಸಿಂಗ್ ಅವರು ಮತ್ತೆ ಅರ್ಜುನ್ ಚನ್ಯ ಅವರ ಒಂದು ಕೊಲಾಬ್ರೇಷನ್ ಅಲ್ಲಿ ಬಂದಿರುವಂತಹ ಒಂದು ಸಾಂಗ್ ಆಗಿತ್ತು. ಸೊ ಅದು ಕೂಡ ತುಂಬಾ ಟ್ರೆಂಡಿಂಗ್ ಅಲ್ಲಿ ಇತ್ತು. ಅದಾದ್ಮೇಲೆ ಬಂದಿರುವಂತಹ ಅನೇಕ ಸಾಂಗ್ ಕೂಡ, ಆ ಸಿನಿಮಾದ ಎಲ್ಲಾ ಸಾಂಗ್ ಕೂಡ ತುಂಬಾ ಟ್ರೆಂಡಿಂಗ್ ಅಲ್ಲಿ ಇತ್ತು. ಸೊ ಅದಾದ್ಮೇಲೆ ಏನು ಸರ್ಸೆ ಸರ್ಸೆ ಸಾಂಗ್ ಕೂಡ ಬಂತು. ಆ ಒಂದು ಸಾಂಗ್ ಏನಿದೆ ಅಂತ ಹೇಳಿದ್ರೆ ಹಲವಾರು ವಿವಾದಕ್ಕೆ ಕೂಡ ಕಾರಣ ಆಯ್ತು. ತುಂಬಾ ಕಾಂಟ್ರವರ್ಸಿಗಳು ಕೂಡ ಆಯ್ತು. ಆ ಒಂದು ಸಾಂಗಿನ ಲಿರಿಕ್ಸ್ ವಿಚಾರವಾಗಿ ಕಾಂಟ್ರವರ್ಸಿ ಆಗಿರೋದ್ರಿಂದ ಹಲವಾರು ಕ್ರಿಟಿಸಿಸಂ ಕೂಡ ಆ ಒಂದು ಏನು ಸಾಂಗ್ ಗೆ ಬಂದಿತ್ತು. ಇದನ್ನೆಲ್ಲವನ್ನ ಮೆಟ್ಟಿ ನಿಂತು ಸದ್ಯಕ್ಕೆ ಸಿನಿಮಾ ತಂಡ ಏಪ್ರಿಲ್ 30ಕ್ಕೆ ಸಿನಿಮಾನ ರಿಲೀಸ್ ಮಾಡ್ತಾ ಇದೆ. ಸೊ 2024ಕ್ಕೆ ರಿಲೀಸ್ ಆಗ್ಬೇಕಿತ್ತು, ಅದು ಮುಂದೆ ಹೋಗಿಬಿಟ್ಟು ಕೆಲವೊಂದು ಕಾರಣಗಳಿಂದ 2026 ಇನ್ನೇನು ನಾಡ್ದು ನೆಕ್ಸ್ಟ್ ವೀಕ್ ರಿಲೀಸ್ ಆಗ್ತಾ ಇದೆ. ಹಲವಾರು ಎಕ್ಸ್ಪೆಕ್ಟೇಷನ್ಸ್ ಗಳಿದಾವೆ. ಅದಕ್ಕೆ ಮೇನ್ ಕಾರಣ ಏನು ಅಂತ ಹೇಳಿದ್ರೆ, ಒಂದು ಜೋಗಿ ಪ್ರೇಮ್ ಅವರು ನಿರ್ದೇಶನ ಮಾಡ್ತಾ ಇರೋದು. ಜೋಗಿ ಪ್ರೇಮ್ ಅವರು ಏನು ಅಂತ ಹೇಳ್ತಾರೆ, ನಮ್ಮ ಒಂದು ಕನ್ನಡ ಸಿನಿಮಾ ರಂಗದಲ್ಲಿ ಒಂದು ಅದ್ಭುತ ಎವರ್ಗ್ರೀನ್ ಸಿನಿಮಾಗಳನ್ನ ಕೊಟ್ಟಿರುವಂತಹ ನಿರ್ದೇಶಕ. ಹಾಗಾಗಿ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇರುತ್ತೆ. ಅವರ ಸಿನಿಮಾದ ಕಥೆಗಳು ಹೇಗಿರ್ಬೋದು, ಅದರಲ್ಲೂ ಕೂಡ ಮಾಸ್ ಎಲಿಮೆಂಟ್ಸ್ ಗಳು ಮತ್ತೆ ಸೆಂಟಿಮೆಂಟಲ್ ಎಲಿಮೆಂಟ್ಸ್ ಗಳು ಅವರ ಸಿನಿಮಾಗಳಲ್ಲಿ ಜಾಸ್ತಿ ಇರೋದ್ರಿಂದ ಆ ಒಂದು ವಿಚಾರವಾಗಿ ಯಾವ ರೀತಿ ಸಿನಿಮಾ ಇರಬಹುದು ಅನ್ನೋ ಒಂದು ಕುತೂಹಲ ಕೂಡ ಎಲ್ಲರಲ್ಲೂ ಇದೆ. ಅದಾದ್ಮೇಲೆ ಧ್ರುವ ಸರ್ಜಾ ಅವರ ಒಂದು ನಟನೆ, ಏನು ಮಾರ್ಟಿನ್ ಸಿನಿಮಾ ಆದ್ಮೇಲೆ ಒಂದು ಫುಲ್ ಫ್ಲೆಡ್ಜ್ ಸಿನಿಮಾದಲ್ಲಿ ನಮಗೆ ಮತ್ತೆ ಕಾಣಿಸ್ಕೊಳ್ತಾ ಇದ್ದಾರೆ ಧ್ರುವ ಸರ್ಜಾ ಅವರು. ಅವರ ಒಂದು ಆಕ್ಷನ್ ಸೀಕ್ವೆನ್ಸ್ ಗಳಿಗಾಗಿರ್ಬೋದು, ಅವರ ಡೈಲಾಗ್ಸ್ ಗಳಿಗಾಗಿರ್ಬೋದು, ಎಲ್ಲಾ ಒಂದು ವಿಚಾರಕ್ಕೆ ನಿರೀಕ್ಷೆ ಹೆಚ್ಚೇ ಇದೆ. ಇನ್ನೊಂದು ಏನು ಅಂತ ಹೇಳಿದ್ರೆ, ಈ ಸಿನಿಮಾದ ಒಂದು ಕಲಾ ಬಳಗ ತುಂಬಾ ಏನು ದೊಡ್ಡ ಕಲಾ ಬಳಗ ಅಂತಾನೆ ಹೇಳ್ಬೋದು. ಒಂದು ಕಡೆ ನಮ್ಮ ಕನ್ನಡದ ದಿಗ್ಗಜರಾಗಿರುವಂತಹ ರಮೇಶ್ ಅರವಿಂದ್ ಅವರು, ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರು ಇದ್ದಾರೆ. ಇನ್ನೊಂದು ಕಡೆ ಬಾಲಿವುಡ್ ನ ಸ್ಟಾರ್ ನಟಿ ಆಗಿರುವಂತಹ ಸಂಜಯ್ ದತ್ತ ಅವ್ರ ಜೊತೆಗೆ ಶಿಲ್ಪಾ ಶೆಟ್ಟಿ ಅವರು ಇದ್ದಾರೆ. ಸೊ ಇವರೆಲ್ಲರ ಪಾತ್ರಗಳ ಬಗ್ಗೆ ಕೂಡ ಎಲ್ರಿಗೂ ತುಂಬಾ ಕುತೂಹಲ ಇರೋದ್ರಿಂದ ಇನ್ನಷ್ಟು ಹೆಚ್ಚಿನ ಕುತೂಹಲ ಮೂಡಿಸಿದೆ. ಇನ್ನೇನು ನಿನ್ನೆ ಚಿತ್ರತಂಡ ಸಿನಿಮಾದ ಟ್ರೈಲರ್ ನಾಳೆ ರಿಲೀಸ್ ಆಗುತ್ತೆ ಅಂತ ಹೇಳಿದೆ. ಸೊ ಹಲವಾರು ಎಕ್ಸ್ಪೆಕ್ಟೇಷನ್ಸ್ ಗಳಿದ್ದಾವೆ ಈ ಒಂದು ಟ್ರೈಲರ್ ಇಂದ. ಯಾವ್ದೆಲ್ಲ ಸಿನಿಮಾದ ಒಂದು ಕತೆ ಬಗ್ಗೆ ಹಿಂಟ್ ಕೊಡ್ತಾರ ಅನ್ನೋ ಒಂದು ಕೂಡ ಏನು ಚರ್ಚೆ ಆಗ್ತಾ ಇದೆ. ಸೊ ನಾವೆಲ್ಲ ಯಾವ್ದೆಲ್ಲ ವಿಚಾರಗಳು ಈ ಒಂದು ಟ್ರೈಲರ್ ಇರಬಹುದು ಅಂತ ಒಂದು ಏನು ಧ್ರುವ ಸರ್ಜಾ ಅವರ ಅಭಿಮಾನಿಗಳು ಥಿಂಕ್ ಮಾಡ್ತಾ ಇದ್ದಾರೆ ಅಂತ ನಾವು ನೋಡ್ತಾ ಹೋದ್ರೆ, ಮೊದಲನೇದಾಗಿ ಸಿನಿಮಾದ ನಾವು ಟೀಸರ್ ಅಲ್ಲಿ ಧ್ರುವ ಸರ್ಜಾ ಅವರ ಒಂದು ಪಾತ್ರ ಏನಿದೆ ತುಂಬಾ ಆಂಗ್ರಿ ಯಂಗ್ ಮ್ಯಾನ್ ಆ ಒಂದು ಲುಕ್ ಅಲ್ಲಿ ಇತ್ತು. ಅಂದ್ರೆ ಫೈಟಿಂಗ್ಸ್ ಆಗಿರ್ಬೋದು, ಕೆಲವೊಂದು ಗ್ಲಿಮ್ಸ್ ಯಾವ ರೀತಿ ಇತ್ತು ಅಂತ ಹೇಳಿದ್ರೆ ತುಂಬಾ ಮಾಸ್ ಆಗಿರೋ ಒಂದು ಗ್ಲಿಮ್ಸ್ ಗಳು ಮಾತ್ರ ಇದ್ವು. ಬಟ್ ಅವಾಗ್ಲೇ ಹೇಳ್ದಾಗೆ ಇದು ಪ್ರೇಮ್ ಅವರ ಒಂದು ಸಿನಿಮಾ. ಸೊ ಪ್ರೇಮ್ ಅವರ ಒಂದು ಸಿನಿಮಾಗಳಲ್ಲಿ ಒಂದು ಪ್ಲಸ್ ಪಾಯಿಂಟ್ ಏನು ಅಂತ ಹೇಳಿದ್ರೆ, ಸೆಂಟಿಮೆಂಟ್ ನ ತುಂಬಾ ಅವರು ಸೆಂಟಿಮೆಂಟಲ್ ಏನು ವಿಚಾರಗಳು ಆ ಒಂದು ಸಿನಿಮಾದಲ್ಲಿ ಇರ್ತವೆ ನಾರ್ಮಲಿ. ಸೊ ಈ ಒಂದು ಟ್ರೇಲರ್ ಅಲ್ಲಿ ಆ ಒಂದು ಸೆಂಟಿಮೆಂಟ್ ನ ಬಗ್ಗೆ ಒಂದು ಹಿಂಟನ್ನ ಕೊಡ್ಬಹುದು ಅನ್ನೋ ಒಂದು ಏನು ಮಾತು ಕೂಡ ನಡೀತಾ ಇದೆ. ಅದ್ರ ಜೊತೆಗೆ ಸಿನಿಮಾದಲ್ಲಿ ಇವಾಗ ಆಲ್ರೆಡಿ ಟೀಸರ್ ಅಲ್ಲಿ ನಾವು ಸಂಜಯ್ ದತ್ತ ಅವರಾಗಿರ್ಬೋದು, ಅದ್ರ ಜೊತೆಗೆ ಹಲವಾರು ಆಕ್ಟರ್ಸ್ ಗಳೇನಿದಾವೆ ಅವರ ಒಂದು ಗ್ಲಿಮ್ಸ್ ನಾವು ಅಷ್ಟಾಗಿ ನೋಡಿರ್ಲಿಲ್ಲ, ಅವರ ಪಾತ್ರ ಹೇಗಿರ್ಬೋದು ಅನ್ನೋದು. ಸೊ ಈ ಒಂದು ಟ್ರೇಲರ್ ಅಲ್ಲಿ ಈ ಒಂದು ಪಾತ್ರಗಳ ಬಗ್ಗೆ ಶಿಲ್ಪಾ ಶೆಟ್ಟಿ ಅವರ ಪಾತ್ರ ಆಗಿರ್ಬೋದು, ಅದ್ರ ಜೊತೆಗೆ ಸಂಜಯ್ ದತ್ ಅವರ ಪಾತ್ರ ಆಗಿರ್ಬೋದು, ಈ ಎಲ್ಲ ಒಂದು ಪಾತ್ರಗಳ ಬಗ್ಗೆ ಏನು ಸ್ವಲ್ಪ ಆದ್ರೂ ಹಿಂಟ್ ಕೊಡ್ತಾರೆ ಅನ್ನೋ ಒಂದು ಮಾತು ಕೂಡ ಒಂದು ಎಲ್ಲರೂ ಹೇಳ್ತಾ ಇದ್ದಾರೆ. ಆ ಒಂದು ಮಾತು ಕೂಡ ಕೇಳ್ತಾ ಇದ್ದೀವಿ ನಾವು. ಅದ್ರ ಜೊತೆಗೆ ಟೀಸರ್ ಅಲ್ಲಿ ಸಂಜಯ್ ದತ್ ಅವರಾಗಿರ್ಬೋದು, ಅದ್ರ ಜೊತೆಗೆ ಧ್ರುವ ಸರ್ಜಾ ಅವರಾಗಿರ್ಬೋದು ಯಾವತ್ತೂ ಏನು ಮುಖಾಮುಖಿ ಆಗಿರ್ಲಿಲ್ಲ. ಸೊ ಟ್ರೈಲರ್ ಅಲ್ಲಿ ಆ ಒಂದು ಮುಖಾಮುಖಿ ಒಂದು ಸೀನ್ ಕೂಡ ಇರಬಹುದು ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ಸ್ ಕೂಡ ಜನರಲ್ಲಿ ಜಾಸ್ತಿ ಆಗ್ತಾ ಇದೆ. ನೋಡ್ಬೇಕು ಯಾವ ರೀತಿ ಈ ಒಂದು ಟ್ರೈಲರ್ ಬಂದಿದೆ ಅಂತ. ಯಾಕಂತ ಹೇಳಿದ್ರೆ 2024 ಅಲ್ಲಿ ರಿಲೀಸ್ ಮಾಡ್ಬೇಕಾಗಿರೋ ಒಂದು ಸಿನಿಮಾ, ಅವಾಗ್ಲೇ ಈ ಒಂದು ಸಿನಿಮಾಗೆ ಟ್ರೆಂಡ್ ಒಂದು ಸೆಟ್ ಆಗಿತ್ತು. ಸಿನಿಮಾ ಬರ್ತಿದೆ, ಬ್ಲಾಕ್ ಬಸ್ಟರ್ ಆಗುತ್ತೆ ಅಂತ. ಆಲ್ರೆಡಿ ಈ ಒಂದು ಸಿನಿಮಾದಲ್ಲಿ ತಾರಾ ಬಳಗ ಆಗಿರ್ಬೋದು, ಧ್ರುವ ಸರ್ಜಾ ಅವರಾಗಿರ್ಬೋದು, ಅಂಡ್ ಅದ್ರ ಜೊತೆಗೆ ನಿರ್ದೇಶನ ಆಗಿರ್ಬೋದು, ಇದನ್ನೆಲ್ಲ ನೋಡಿಬಿಟ್ಟು ಜನ ಇದೊಂದು ಬ್ಲಾಕ್ ಬಸ್ಟರ್ ಸಿನಿಮಾ ಆಗುತ್ತೆ ಅನ್ನೋ ಒಂದು ನಿರೀಕ್ಷೆನ ಹುಟ್ಟು ಹಾಕೊಂಡಿದ್ದಾರೆ ಇವಾಗ ಆಲ್ರೆಡಿ. ಸೊ ಹಾಗಾಗಿ ನೋಡ್ಬೇಕು ಯಾವ ರೀತಿ ಟ್ರೈಲರ್ ಅಲ್ಲಿ ಯಾವ್ದೆಲ್ಲ ಅಂಶನ ಆಡ್ ಮಾಡಿದ್ದಾರೆ, ಕಥೆಯ ಬಗ್ಗೆ ಏನ್ನ ಹಿಂಟ್ ಕೊಟ್ಟಿದ್ದಾರೆ ಅಂತ. ಇದಾಗಿತ್ತು ಹೊತ್ತಿನ ವಿಶೇಷ. ಇನ್ನು ಹೆಚ್ಚಿನ ಮಾಹಿತಿಗಾಗಿ ನೋಡ್ತಾ ಇರಿ ಮಾಧ್ಯಮ ನ್ಯೂಸ್.